ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೇಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 21ರಿಂದ 27 ನವೆಂಬರ್ 2024 ನಡುವೆ ನಡೆದಿರುವಂತಹ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದಕ್ಕೂ ಮುಂಚೆ ಕಳೆದ 28 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅಥವಾ ಕಳೆದ 10 ತಿಂಗಳ ಈ ವರ್ಷದ 2024 ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, QR ಕೋಡ್ ಕಾಣ್ತಾ ಇದೆ, ಇಲ್ಲಿಗೆ ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡಿ ಅದರ ಸ್ಕ್ರೀನ್ಶಾಟನ್ನು ಕಳಿಸ್ಕೊಟ್ಟು ನಿಮಗೆ PDF ನೋಟ್ಸನ್ನು ಕಳಿಸ್ಕೊಡ್ಲಾಗುತ್ತೆ. ಸೇಮ್ ಮೆಥಡನ್ನು ನೀವು PDO, RRB ಮತ್ತು PSI PC ಗ್ರೂಪ್ಗಳಿಗೆ ಮಾಡ್ಬೋದು. 49 ರೂಪಾಯಲ್ಲಿ PDO ಪೇಯ್ಡ್ ಗ್ರೂಪ್ಗೆ ಸೇರ್ಬೋದು. PDF ನೋಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರೋ ನೋಟ್ಸ್ಗಳು ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. RRB ಗ್ರೂಪ್ ಆದರೆ 99 ಮತ್ತು PSI PC ಗ್ರೂಪ್ ಆದರೆ 65 ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2024 ಕೆಳಕಂಡ ಯಾವ ಸ್ಥಳದಲ್ಲಿ ನಡೆದಿದೆ? ಹೈದರಾಬಾದ್, ಗೋವಾ, ಮುಂಬೈ, ನವದೆಹಲಿ. ಪ್ರಶ್ನೆಗೆ ಸರಿಯಾದ ಉತ್ತರ ಗೋವಾದಲ್ಲಿ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2024 ನಡೆದಿರುತ್ತೆ. ಭಾರತದ 55ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಗೋವಾದ ರಾಜಧಾನಿ ಪಣಜಿಯಲ್ಲಿ ಅದ್ದೂರಿ ಸಮಾರಂಭ ಜೊತೆಗೆ ನಡೆದಿದೆ. 1952ರಲ್ಲಿ ಸ್ಥಾಪನೆಯಾದ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಏಷ್ಯಾದ ಅತ್ಯಂತ ಮಹತ್ವದ ಚಲನಚಿತ್ರೋತ್ಸವಗಳಲ್ಲಿ ಒಂದಾಗಿದ್ದು ಗೋವಾದಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಇದು ಜಾಗತಿಕ ಚಲನಚಿತ್ರ ನಿರ್ಮಾಪಕರಿಗೆ ಶ್ರೇಷ್ಠತೆಯನ್ನು ಪ್ರದರ್ಶಿಸಲು, ಸಾಂಸ್ಕೃತಿಕ ತಿಳುವಳಿಕೆಯನ್ನು ಉತ್ತೇಜಿಸಲು ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುವ ವೇದಿಕೆಯನ್ನು ಒದಗಿಸಿಕೊಡುತ್ತೆ. ಮೊದಲ ಆವೃತ್ತಿಯು ಮುಂಬೈಯಲ್ಲಿ ನಡೆದಿದ್ದು ನಂತರ ಕೋಲ್ಕತ್ತಾ, ದೆಹಲಿ, ಚೆನ್ನೈ ಮತ್ತು ತಿರುವನಂತಪುರಂ ವಿವಿಧ ನಗರಗಳಿಗೆ ಸ್ಥಳಾಂತರಗೊಳಿಸಲಾಗುತ್ತೆ. IFFI ದಕ್ಷಿಣ ಏಷ್ಯಾದ ಏಕೈಕ ಚಲನಚಿತ್ರೋತ್ಸವವಾಗಿದ್ದು ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಸ್ಪರ್ಧಾತ್ಮಕ ಚಲನಚಿತ್ರೋತ್ಸವಕ್ಕಾಗಿ ಮಾನ್ಯತೆಯನ್ನು ಪಡೆದಿರುವಂತಹ ಸಂಸ್ಥೆಯಾಗಿದ್ದು ಅವರು ಇದನ್ನ ನಡೆಸ್ತಾರೆ. ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ CCPI 2025ರಲ್ಲಿ ಭಾರತದ ಶ್ರೇಣಿ ಎಷ್ಟು? 6, 7, 9, 10. ಪ್ರಶ್ನೆಗೆ ಸರಿಯಾದ ಉತ್ತರ 10ನೇ ಸ್ಥಾನದಲ್ಲಿ ಭಾರತ ಕಂಡು ಬರ್ತಾ ಇದೆ. ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆಯ ಸೂಚ್ಯಂಕ 2025ನ ಜರ್ಮನ್ ವಾಚ್, ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಮತ್ತು ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿದ್ದಾರೆ. ಡೆನ್ಮಾರ್ಕ್ 4ನೇ ಶ್ರೇಯಾಂಕದೊಂದಿಗೆ ಅಗ್ರಸ್ಥಾನವನ್ನು ಕಾಯ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲ 3 ಸ್ಥಾನಗಳು ಖಾಲಿಯಾಗಿರ್ತವೆ. ಭಾರತ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. CCPI ಜಾಗತಿಕ ಹಸಿರುಮನೆ ಅನಿಲ ಹೊರಸೂಸುವಿಕೆ, ನವೀಕರಿಸಬಹುದಾದ ಶಕ್ತಿಯ ಬಳಕೆ, ಹವಾಮಾನ ನೀತಿಗಳ ಪ್ರಗತಿಯನ್ನ ಮೌಲ್ಯಮಾಪನ ಮಾಡುವಂತಹ ಒಂದು ಸೂಚ್ಯಂಕಗಳನ್ನು ಇಟ್ಕೊಂಡಿರುತ್ತೆ. ಇದು 63 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟವನ್ನು ಒಳಗೊಂಡಿರುತ್ತದೆ. ವಿಶ್ವದ ಅತಿದೊಡ್ಡ ಹೊರಸೂಸುವುದರ ಮೇಲಿನ ಕೇಂದ್ರೀಕರಿಸುವಂತಹ ಒಂದು ಶ್ರೇಯಾಂಕವಾಗಿರುತ್ತೆ. ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇತ್ತೀಚೆಗೆ ಯಾವ ದೇಶದ ಸೈನ್ಯದ ಗೌರವ ಜನರಲ್ ಹುದ್ದೆಯನ್ನು ಪಡೆದರು? ಮಯನ್ಮಾರ್, ನೇಪಾಳ, ಭೂತಾನ್, ಬಾಂಗ್ಲಾದೇಶ. ಪ್ರಶ್ನೆಗೆ ಸರಿಯಾದ ಉತ್ತರ ನೇಪಾಳ. ಭಾರತೀಯ ಸೇನಾ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನೇಪಾಳದ ಅಧ್ಯಕ್ಷರಾದ ರಾಮಚಂದ್ರ ಪೌಡೆಲ್ ಅವರು ನೇಪಾಳ ಸೇನೆಯ ಗೌರವ ಜನರಲ್ ಪ್ರಶಸ್ತಿಯನ್ನ ನಮ್ಮ ಭಾರತೀಯ ಸೇನೆಯ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರಿಗೆ ನೀಡಿರುತ್ತಾರೆ. ಈ ಕಾರ್ಯಕ್ರಮ ರಾಷ್ಟ್ರಪತಿ ಭವನದ ಶೀತಲ್ ನಿವಾಸದಲ್ಲಿ ನಡೆದಿದೆ. ಈ ಸಂಪ್ರದಾಯವು ಭಾರತ ಮತ್ತು ನೇಪಾಳದ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಿಲಿಟರಿ ಸಂಬಂಧಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೆ. ಈ ಅಭ್ಯಾಸ 1950ರ ದಶಕದಿಂದಲೂ ಪರಸ್ಪರ ಗೌರವ ಮತ್ತು ನಿರಂತರ ಮಿಲಿಟರಿ ಸಹಕಾರವನ್ನು ಪ್ರತಿಬಿಂಬಿಸುತ್ತೆ ಭಾರತ ಮತ್ತು ಈ ನೇಪಾಳ ದೇಶಗಳ ನಡುವೆ. ಭಾರತೀಯ ಮತ್ತು ನೇಪಾಳಿ ಸೇನಾ ಮುಖ್ಯಸ್ಥರ ನಡುವೆ ಪ್ರತಿ 3 ವರ್ಷಗಳಿಗೊಮ್ಮೆ ಗೌರವ ಸಾಮಾನ್ಯ ಹುದ್ದೆಗಳ ವಿನಿಮಯವನ್ನು ಮಾಡಿಕೊಳ್ಳಲಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸೇನಾ ಮುಖ್ಯಸ್ಥರಿಗೆ ಈ ಬಾರಿ ಈ ಗೌರವ ಸಿಕ್ಕಿರುತ್ತೆ. ನೆಕ್ಸ್ಟ್, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ರ ಆತಿಥೇಯ ರಾಜ್ಯ ಯಾವುದು? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿಹಾರ. ಬಿಹಾರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ನ್ನ ಏಪ್ರಿಲ್ನಲ್ಲಿ ಆಯೋಜನೆ ಮಾಡುತ್ತೆ. ಇದು ಖೇಲೋ ಇಂಡಿಯಾ ನಕ್ಷೆಗೆ ಸೇರ್ಪಡೆಯಾಗುತ್ತೆ. ಮೊದಲನೇ ಬಾರಿಗೆ ಬಿಹಾರ 10ರಿಂದ 15 ದಿನಗಳ ಅಂತರದೊಳಗೆ ಯೂತ್ ಗೇಮ್ಸ್ ನಂತರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅನ್ನು ಕೂಡ ಆಯೋಜನೆ ಮಾಡ್ತಾ ಇದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಕೊನೆಯ ಆವೃತ್ತಿ 2023ರಲ್ಲಿ ತಮಿಳುನಾಡಿನಲ್ಲಿ ನಡೆಸಲಾಗಿತ್ತು. ಕಳೆದ ವರ್ಷ ದೆಹಲಿಯಲ್ಲಿ ಮೊದಲ ಪ್ಯಾರಾ ಗೇಮ್ಸ್ ಆವೃತ್ತಿಯನ್ನು ನಡೆಸಲಾಗಿತ್ತು. ಸಚಿವಾಲಯದ
ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ತಳಮಟ್ಟ ಕ್ರೀಡಾಪಟುಗಳ ಬೆಂಬಲದಲ್ಲಿ ಬಿಹಾರ ಈ ಬಾರಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಮತ್ತು ಈ ಕ್ರೀಡಾಕೂಟವನ್ನು ಅಲ್ಲಿ ನಡೆಸೋದ್ರಿಂದ ಇನ್ನಷ್ಟು ಕ್ರೀಡಾಪಟುಗಳಿಗೆ ಉತ್ತೇಜನ ಸಿಗುತ್ತೆ ಅನ್ನೋದು ಇಲ್ಲಿ ನಾವು ಗಮನಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶದಲ್ಲಿ ಅಲ್ಪಸಂಖ್ಯಾತರ ಉನ್ನತಿಗಾಗಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಗ್ಲೋಬಲ್ ಪೀಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಹೊಸ ಎನ್ಜಿಒ ಅಸೋಸಿಯೇಷನ್ ಆಫ್ ಇಂಡಿಯನ್ ಅಮೆರಿಕನ್ ಮೈನಾರಿಟೀಸ್ ಅನ್ನು ಯುಎಸ್ಎ ಮೇರಿಲ್ಯಾಂಡ್ನಲ್ಲಿ ಭಾರತೀಯ ಅಮೆರಿಕನ್ ಡಯಾಸ್ಪೋರಾದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಒಗ್ಗೂಡಿಸಲು ಮತ್ತು ಬೆಂಬಲಿಸಲು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿ ಅವರಿಗೆ ಅಲ್ಪಸಂಖ್ಯಾತರ ಉನ್ನತಿಗಾಗಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಗ್ಲೋಬಲ್ ಪೀಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸಿಖ್ ಲೋಕೋಪಕಾರಿ ಜಸ್ದೀಪ್ ಸಿಂಗ್ ಅವರನ್ನ ಎಐಎಎಂನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಎಐಎಎಂ ಅಂದ್ರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಅಮೆರಿಕನ್ ಮೈನಾರಿಟೀಸ್ ಅಂತ. ನೆಕ್ಸ್ಟ್, ಯಾವ ಸಾರ್ವಜನಿಕ ಪ್ರಸಾರಕರು ಇತ್ತೀಚೆಗೆ OTT ಪ್ಲಾಟ್ಫಾರ್ಮ್ ಆದ ವೇವ್ಸ್ ಅನ್ನ ಪ್ರಾರಂಭಿಸಿದ್ದಾರೆ? ಪ್ರಸಾರ ಭಾರತಿ, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ, ಮೇಲಿನ ಯಾವುದು ಅಲ್ಲ? ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಸಾರ ಭಾರತಿಯವರು ವೇವ್ಸ್ ಅನ್ನೋ ಹೊಸ OTT ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಹೆಚ್ಚುತ್ತಿರುವ ಸ್ಟ್ರೀಮಿಂಗ್ ಬೇಡಿಕೆಯನ್ನ ಪೂರೈಸಲು ಪ್ರಸಾರ ಭಾರತಿಯವರು ವೇವ್ಸ್ ಎನ್ನುವ ಹೊಸ OTT ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದ್ದಾರೆ. ಅಪ್ಲಿಕೇಶನ್ ಲೈವ್ ಟಿವಿ ಬೇಡಿಕೆಯ ವಿಷಯಗಳು ಅಂದ್ರೆ ಚಲನಚಿತ್ರ ಇರ್ಬೋದು, ಶೋಸ್ ಇರ್ಬೋದು, ಈ ಪುಸ್ತಕಗಳಿರ್ಬೋದು, ಲೈವ್ ಇವೆಂಟ್ಗಳು ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳು, ಕ್ರಿಕೆಟ್ ಇರ್ಬೋದು, ಕ್ರೀಡೆಗಳಿರ್ಬೋದು, ಎಲ್ಲ ವಯಸ್ಸಿನ ಗುಂಪುಗಳಿನ ಆಟಗಳು ಮತ್ತು ONDC ನೆಟ್ವರ್ಕ್ ಮೂಲಕ ಇ-ಕಾಮರ್ಸ್ ಆಯ್ಕೆಗಳನ್ನು ನೀಡುತ್ತೆ. ಇದು ಖಾಸಗಿ ಪ್ರಸಾರಕರು ಸೇರಿದಂತೆ ಸುಮಾರು 65 ಲೈವ್ ಚಾನೆಲ್ಗಳನ್ನು ಒಳಗೊಂಡಿರುತ್ತೆ. ವಿವಿಧ ಮನರಂಜನೆ ಹಾಗೂ ಶಾಪಿಂಗ್ ಅಗತ್ಯತೆಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ವೀಕ್ಷಕರಿಗೆ ಸಮಗ್ರ ಡಿಜಿಟಲ್ ಅನುಭವವನ್ನು ಒದಗಿಸುವ ಗುರಿಯನ್ನ ವೇವ್ಸ್ OTT ಪ್ಲಾಟ್ಫಾರ್ಮ್ ಹೊಂದಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಡಾಂಗ್ ಫೆಂಗ್ 100 ಯಾವ ದೇಶದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ? ಇರಾನ್, ಫ್ರಾನ್ಸ್, ಚೀನಾ, ರಷ್ಯಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ. ಚೀನಾ ತನ್ನ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ DF-100, DF ಅಂದ್ರೆ ಡಾಂಗ್ ಫೆಂಗ್ ಅಂತ ಅಥವಾ ಚಾಂಗ್ವಿಜಿಯಾನ್ ಅಂತ ಕೂಡ ಕರೀತಾರೆ, ಅದರ ವ್ಯಾಪ್ತಿಯನ್ನು ಹೆಚ್ಚು ಮಾಡಿಕೊಂಡಿದೆ. ಅಕ್ಟೋಬರ್ 1, 2019 ಚೀನಾದ 70ನೇ ರಾಷ್ಟ್ರೀಯ ದಿನದ ಮೆರವಣಿಗೆಯಲ್ಲಿ ಇದನ್ನು ಪರಿಚಯ ಮಾಡಲಾಗಿತ್ತು. DF-100 ಅನ್ನ ಭೂ ಆಧಾರಿತ ಮೂಲಸೌಕರ್ಯ, ಬಂಕರ್ಗಳು ಮತ್ತು ದೊಡ್ಡ ಯುದ್ಧ ನೌಕೆಗಳು ಸೇರಿದಂತೆ ವೈವಿಧ್ಯಮಯ ಗುರಿಗಳ ಮೇಲೆ ನಿಖರವಾದ ಸ್ಟ್ರೈಕ್ಗಳನ್ನು ಮಾಡೋದಕ್ಕೆ ಬಳಸಲಾಗುತ್ತೆ. ಇದು ಭೂ ಆಧಾರಿತ ವ್ಯವಸ್ಥೆಯಾಗಿದ್ದು 3000ದಿಂದ 4000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಬಾಂಬರ್ಗಳಿಗಿಂತಲೂ ಕೂಡ ಉಡಾವಣೆ ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಇದಿಷ್ಟು ಈ ವಾರದ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಾಗಿವೆ. ಈ ಮಾಹಿತಿಗಳು ಯೂಸ್ಫುಲ್ ಅನ್ಸರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇದೆ. ನೀವು ಯಾವುದೇ ಒಂದು ಪೇಯ್ಡ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಮತ್ತು ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ವಾಟ್ಸಪ್ ನಂಬರ್ ಮೂಲಕ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ವಾಟ್ಸಪ್ ಬರುತ್ತೆ, ಲಿಂಕ್ ಇರುತ್ತೆ ವಾಟ್ಸಪ್ನ ನಂಬರ್ನ ಲಿಂಕ್. ಸೊ ಅಲ್ಲಿ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ನೋಟ್ಸ್ ಬೇಕೋ ಅದನ್ನು PDF ನೋಟ್ಸ್ಗಳನ್ನು ಪಡ್ಕೋಬೋದು ಮತ್ತು ಗ್ರೂಪ್ಗಳಿಗೆ ಜಾಯಿನ್ ಕೂಡ ಆಗ್ಬೋದು. ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ಲರಿಗೂ ಧನ್ಯವಾದಗಳು.